ಎಲ್ರಿಗೂ ಸುಸ್ವಾಗತ. ನಾನು ನಿಮ್ಮ ಸಂತೋಷ್. KSR ಯೂಟ್ಯೂಬ್ ಚಾನೆಲ್‌ಗೆ ಸುಸ್ವಾಗತ. ಈ ವಿಡಿಯೋಲಿ KSR ಡೇಟಾ ವಿಷನ್ ಅಲ್ಲಿ ಈ ಸೆಪ್ಟೆಂಬರ್ ಮಂತ್ ಅಲ್ಲಿ ಯಾವ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಯಾವ ಕೋರ್ಸ್ ಓದ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವು KSR ಡೇಟಾ ವಿಷನ್ ವೆಬ್ಸೈಟ್‌ಗೆ ಫಸ್ಟ್ ಟೈಮ್ ಬರಂಗಿದ್ರೆ ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಸೈನ್ ಅಪ್ ಅಂದ್ರೆ ಫಸ್ಟ್ ಟೈಮ್ ನೀವು ಲಾಗಿನ್ ಮಾಡ್ತಿದ್ದೀರಾ, ನಾನು ಇದಕ್ಕೆ ಮುಂಚೆ ನಾನು ಈ ವೆಬ್ಸೈಟೇ ನೋಡಿಲ್ಲ ಅಂದ್ರೆ ನೀವು ಸೈನ್ ಅಪ್ ಮಾಡ್ಬೋದು. ಇದು ಫುಲ್ ಫ್ರೀ. ನಿಮಗೆ ನೀವು ಇಮೇಲ್ ಐಡಿ ಪಾಸ್ವರ್ಡ್ ಅಷ್ಟು ಕೊಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅದ್ರ ಜೊತೆಗೆ ನೀವು ಆಲ್ರೆಡಿ ಲಾಗಿನ್ ಅಂದ್ರೆ ನೀವು ಆಲ್ರೆಡಿ ಸೈನ್ ಇನ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ. ಸೊ ನೀವು ಇಮೇಲ್ ಐಡಿ ಕೊಟ್ಟಿರ್ತೀರಲ್ವಾ, ಆ ಇಮೇಲ್ ಐಡಿ ಜೊತೆಗೆ ಏನ್ ಪಾಸ್ವರ್ಡ್ ಕೊಟ್ಟಿರ್ತೀರೋ ಆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ. ಸೊ ಈ ವೆಬ್ಸೈಟ್ ಅಲ್ಲೇ ನೀವು ನಮ್ ಕೋರ್ಸ್ ಎಲ್ಲ ನೀವು ಅಟೆಂಡ್ ಮಾಡಕ್ಕಾಗತ್ತೆ. ಬೇರೆ ಎಲ್ಲೂ ನೀವು ನಮ್ ಕಂಪ್ಲೀಟ್ ಕೋರ್ಸ್ ಸಿಗಲ್ಲ. ಸೊ ನಮ್ದೇ ಓನ್ ಪ್ಲಾಟ್ಫಾರ್ಮ್ ಇದು. ಸೊ ಇದ್ರಲ್ಲೇ ನಿಮ್ಗೆ ವಿಡಿಯೋಸ್ ಎಲ್ಲ ನೋಡ್ಬೋದು. ಸೊ ಅದರಲ್ಲಿ ಒಂದ್ ಲಾಗಿನ್ ಆದ್ಮೇಲೆ ನೀವು ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಮಾಡಿರ್ತೀರಲ್ವಾ, ಅದ್ರಲ್ಲಿ ನೀವು ಲಾಗಿನ್ ಮಾಡಿದ್ರೆ ಇಲ್ಲಿ ಎಕ್ಸ್ಪ್ಲೋರ್ ಕೋರ್ಸಸ್ ಅಂತ ಇರುತ್ತೆ. ಸೊ ಎಕ್ಸ್ಪ್ಲೋರ್ ಕೋರ್ಸಸ್ ಹೋದ್ರೆ ಇಲ್ಲಿ ಅಪ್ಕಮಿಂಗ್ ಕೋರ್ಸಸ್, ಫ್ರೀ ಸೆಷನ್ಸ್, ಅಪ್ಕಮಿಂಗ್ ಸೆಷನ್ಸ್, ಪೇಡ್ ಸೆಷನ್ಸ್, ಆನ್ ಗೋಯಿಂಗ್ ಸೆಷನ್ಸ್ ಅಂತ ಇರುತ್ತೆ. ಸೊ ಅಪ್ಕಮಿಂಗ್ ಸೆಷನ್ಸ್ ಅಂತ ಹೋದ್ರೆ ಇಲ್ಲಿ ನೀವು ಒಂದು 6 ಪೋಸ್ಟರ್ಸ್ ನೋಡ್ಬೋದು. ಸೊ ಈ 6 ಪೋಸ್ಟರ್ಸ್ ಈ ಮಂತ್ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇವತ್ತು ಸೆಪ್ಟೆಂಬರ್ 1 ಅಲ್ವಾ, ಸೊ ಸೆಪ್ಟೆಂಬರ್ ಅಲ್ಲಿ ಈ 6 ಕೋರ್ಸಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಕೋರ್ಸ್ ಏನೇನು ಯಾರ್ಯಾರು ಓದ್ಬೋದು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ನೋಡಿದ್ರೆ ಫುಲ್ ಸ್ಟಾಕ್ ಪವರ್ BI ಇದು ಸೆಪ್ಟೆಂಬರ್ 30th ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ರಿತೇಶ್ ಅನ್ನೋ ಟ್ರೈನರು ಈ ಕೋರ್ಸ್ ತಗೊಂತಾರೆ. ಸೊ ಈ ಕೋರ್ಸ್ ಅಲ್ಲಿ ನಾವು ಏನೇನ್ ಕಲಿತೀರಿ ಅಂದ್ರೆ SQL ಕಲಿತೀವಿ, ಪವರ್ BI ಕಲಿತೀವಿ, ಜೊತೆಗೆ ಅಜೂರ್ ADF ಸ್ಪೆಸಿಫಿಕ್ ಆಗಿ ಅಜೂರ್ ಡೇಟಾ ಫ್ಯಾಕ್ಟರಿ ಕಲಿತೀವಿ, ಆಮೇಲೆ ಫ್ಯಾಬ್ರಿಕ್ ಕಲಿತೀವಿ. ಸೊ ಯಾರೆಲ್ಲ ಈ ಕೋರ್ಸ್ ಹೋಗ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ನಾನು ನಾನ್ IT ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲ IT ನನಗೆ ಇಷ್ಟ ಆಗ್ತಾ ಇಲ್ಲ, ಟೆಸ್ಟಿಂಗ್ ಅಲ್ಲಿ ಇದ್ದೀನಿ, ಒಂಥರ ಅಡ್ಮಿನ್ ಸಪೋರ್ಟ್ ಅಲ್ಲಿ ಇದ್ದೀನಿ ಅಂತವ್ರಿಗೆ ಇದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಈ ಕೋರ್ಸ್ ಕಲಿಯೋದಕ್ಕೆ ನಿಮ್ಗೆ ಏನು ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ಇದು ಡೇಟಾ ಅನಾಲಿಟಿಕ್ಸ್ ಅಂತಾರೆ, ಇಲ್ಲ ಅಂದ್ರೆ ಪವರ್ BI ಡೆವಲಪರ್ ಅಂತಾರೆ. ಸೊ ಇದು ಕಲಿಯೋದಕ್ಕೆ ನಿಮ್ಗೆ ಏನು ಬೇಸಿಕ್ಸ್ ಏನು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನೀವು ನಮ್ದು ಕೋರ್ಸ್ ಡೇ 1 ಇಂದ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ನಾನ್ IT ಇಂದ IT-ಗೆ ಮೇನ್ಲಿ ಫೋಕಸ್ ಮಾಡೋರಿಗೆ ಇದು ಸ್ವಲ್ಪ ಉಪಯೋಗ ಆಗುತ್ತೆ. ಇಲ್ಲ ನಾನು ಕೋಡಿಂಗ್ ಕಲಿಯಲ್ಲ, ನನಗೆ ಒಂದ್ ಸ್ವಲ್ಪ ಡ್ರ್ಯಾಗ್ ಅಂಡ್ ಡ್ರಾಪ್ ತರ ಬೇಕು, ಒಂದ್ ಸಲ ರಿಪೋರ್ಟಿಂಗ್ ತರ ಬೇಕು ಅಂದ್ರೆ ಇದು ಓದ್ಬೋದು. ಸೊ ಈ ಕೋರ್ಸ್ ಫಸ್ಟ್ 5 ಸೆಷನ್ಸ್ ಫ್ರೀ ಇರುತ್ತೆ ನಿಮ್ಗೆ. ನೀವು ಫ್ರೀ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಎನ್ರೋಲ್ ಅಂತ ಆಪ್ಷನ್ ಬರುತ್ತೆ ನಿಮ್ಗೆ. ಆ ಎನ್ರೋಲ್ ಆಪ್ಷನ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಸೆಷನ್ಸ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ KSR ಪಾಲಿಸಿ ಏನಂದ್ರೆ ನಿಮ್ಗೆ ಡೇ 1 ನಿಮ್ಗೆ ಫೀಸ್ ಪೇ ಮಾಡಕ್ಕೆ ಅಂತ ಹೇಳಲ್ಲ. ಫಸ್ಟ್ ಟೋಟಲ್ 100 ಡೇಸ್ ಇರುತ್ತೆ, 100 ಡೇಸ್ ಸೆಷನ್. ಆ ಫಸ್ಟ್ 5 ಡೇಸ್ ನ ನಿಮ್ನ ಫ್ರೀ ಆಗಿ ಅಟೆಂಡ್ ಮಾಡಕ್ ಬಿಡ್ತಾರೆ. ಆ ಫಸ್ಟ್ 5 ಡೇಸ್ ಅಲ್ಲಿ ನಿಮ್ಗೆ ಎಲ್ಲಾ ಡೌಟ್ಸ್ ಕೇಳ್ಬೋದು, ಏನೇನ್ ಟ್ರೈನರ್ ಜೊತೆ ಮಾತಾಡ್ಬೋದು, ಏನೇನ್ ಬೇಕೋ ಎಲ್ಲ ಕೇಳ್ಕೊಂಡು ಆಮೇಲೆ ಓಕೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗ್ತದೆ, ಓಕೆ ನನಗೆ ಅರ್ಥ ಆಗ್ತದೆ ಅಂತ ಹೇಳಿದ್ರೆ ನೀವು ಜಾಯಿನ್ ಮಾಡ್ಕೊಬಹುದು. ಸೊ ಅದೊಂದು. ಸೊ ಹಂಗೆ ನೀವು ಎಲ್ಲಾ ಕೋರ್ಸ್ ನೀವು ಫ್ರೀ ಆಗಿ ಎನ್ರೋಲ್ ಮಾಡ್ಕೊಬಹುದು. ನೆಕ್ಸ್ಟ್ ಡೇಟಾ ಸೈನ್ಸ್ ವಿತ್ ಜೆನ್ AI, ಇದು ಸೆಪ್ಟೆಂಬರ್ 12 ಸ್ಟಾರ್ಟ್ ಮಾಡ್ತಿದೀವಿ. ಇದು 7 ಗಂಟೆ ಸಾಯಂಕಾಲ ಇದು. ಸೊ ಎಲ್ಲಾ ಕ್ಲಾಸಸ್ ನಮ್ದು ಮಂಡೇ ಟು ಫ್ರೈಡೆ ಇರುತ್ತೆ. ಸೊ ಇದು ಡೇಟಾ ಸೈನ್ಸ್ ವಿತ್ ಜೆನ್ AI ಅಂದ್ರೆ, ಸೊ ಡೇಟಾ ಸೈನ್ಸ್ ಅಂದ್ರೆ ಯೂಶಲಿ ಏನಂದ್ರೆ ಸ್ಟಾಟಿಸ್ಟಿಕ್ಸ್, ಮಿಷಿನ್ ಲರ್ನಿಂಗ್, ಅಂದ್ರೆ ಇವಾಗ ಪಾಸ್ಟ್ ಡೇಟಾ ಇಟ್ಕೊಂಡು ಪ್ರಿಡಿಕ್ಟ್ ನಾವು ಫ್ಯೂಚರ್ ಮಾಡೋ. ಫಾರ್ ಎಕ್ಸಾಂಪಲ್ ಇವಾಗ ಲಾಸ್ಟ್ 1 ವಾರದಿಂದ ಬ್ಯಾಂಗ್ಳೂರಲ್ಲಿ ಮಳೆ ಬರ್ತಾ ಇದೆ. ಸೊ ನಾಳೆ ಮಳೆ ಬರುತ್ತಾ ಇಲ್ವಾ ಅದನ್ನ ನಾನು ಪ್ರಿಡಿಕ್ಟ್ ಮಾಡ್ಬೋದಲ್ವಾ. ಸೊ ಅದನ್ನ ನಾನು ಪ್ರಿಡಿಕ್ಟ್ ಮಾಡೋದನ್ನ ಮಿಷಿನ್ ಲರ್ನಿಂಗ್ ಅಂತಾರೆ. ಆ ಮಿಷಿನ್ ಲರ್ನಿಂಗ್ ಮಾಡೋದಕ್ಕೆ ಪೈಥಾನ್ ಬೇಕು, SQL ಬೇಕು. SQL ಯಾಕೆ, ಡೇಟಾ ಎಲ್ಲ ಒಂದೊಂದ್ ಕಡೆಯಿಂದ ತಗೊಂಡ್ಬರೋದಕ್ಕೆ. ಪೈಥಾನ್ ಸ್ವಲ್ಪ ಬರೋ ಡೇಟಾ ಕ್ಲೀನ್ ಆಗಿರಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಪೈಥಾನ್ ಅನ್ನೋ ಒಂದು ಲ್ಯಾಂಗ್ವೇಜ್ ಕಲಿಬೇಕು. ಅದ್ರ ಜೊತೆಗೆ ಮಿಷಿನ್ ಲರ್ನಿಂಗ್ ಪ್ರಿಡಿಕ್ಟ್ ಮಾಡ್ತೀವಿ, ಅದಕ್ಕೆ ಒಂದು ಸರ್ಟನ್ ಆಲ್ಗರಿದಮ್ಸ್ ಎಲ್ಲ ಇರುತ್ತೆ. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈ ಚಾಟ್ GPT, ಈ ಜೆಮಿನಿ ಇಂಥ AI ಟೂಲ್ಸ್ ಇದೆ ಅಲ್ವಾ, ಸೊ ಅದನ್ನು ಕಲಿತೀವಿ ಇಲ್ಲಿ. ಅದೇ ಚಾಟ್ GPT ಹೆಂಗ್ ವರ್ಕ್ ಆಗುತ್ತೆ, ನೀವೊಂದು ಕ್ವಶನ್ ಕೇಳಿದ್ರೆ ಅದನ್ನ ಹೆಂಗ್ ಆನ್ಸರ್ ಹುಡುಕ್ತಾ, ಅದು ಹೆಂಗ್ ಆನ್ಸರ್ ಹುಡುಕಿ ನಮ್ಗೆ ಆನ್ಸರ್ ಕೊಡ್ತಾ ಇದೆ. ಸೊ ಚಾಟ್ ಬಾಟ್ ಹೆಂಗ್ ವರ್ಕ್ ಆಗುತ್ತೆ, ಸೊ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತೀವಿ. ಇದು ಮೇನ್ಲಿ ಇಂಟ್ರೆಸ್ಟ್ ಡೇಟಾ ಇದೆ. ಓಕೆ ಇದು ಹೆಂಗೆಲ್ಲ ವರ್ಕ್ ಆಗುತ್ತೆ, ಚಾಟ್ GPT ಹೆಂಗ್ ವರ್ಕ್ ಆಗುತ್ತೆ ಅಂತೆಲ್ಲ ಇದ್ರೆ, ನೀವು ಇಂಟ್ರೆಸ್ಟ್ ಇದ್ರೆ ನೀವು ಇದು ಕಲಿಬಹುದು. ಇದಕ್ಕೆ ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ ಇಂದ ಯಾರು ಬೇಕಾದ್ರೆ ಕಲಿಬಹುದು. ಫಸ್ಟ್ 0 ಇಂದ 10 ಇಯರ್ಸ್ ತನಕನೂ ಕಲಿಬಹುದು. ಸೊ ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಇಲ್ಲಿ ಪೈಥಾನ್ ಬರುತ್ತೆ. ಸೊ ಪೈಥಾನ್ ಕಲಿಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ನೀವು ಅದನ್ನ ನೀವು ಕಲಿಲೇಬೇಕು. ಆಯ್ತಾ. ಸೊ ಇದು ನಿಮ್ಗೆ ಸೆಪ್ಟೆಂಬರ್ 12 ಸ್ಟಾರ್ಟ್ ಮಾಡ್ತೀವಿ. ಇದೂ ಅಷ್ಟೇ ಫ್ರೀ ಇರುತ್ತೆ. ಫಸ್ಟ್ 5 ಡೇಸ್ ನೀವು ಅಟೆಂಡ್ ಮಾಡ್ಕೊಂಡು ಆಮೇಲೆ ನೀವೇ ಮುಂದೆ ನೀವು ಥಿಂಕ್ ಮಾಡ್ಬೋದು. ನಾವು ಇವಾಗ ಡೇಟಾ ಇಂಜಿನಿಯರಿಂಗು. ಸೊ ಡೇಟಾ ಇಂಜಿನಿಯರಿಂಗು ಇದು ಎರಡಕ್ಕಿಂತ ಕಷ್ಟ ಇರುತ್ತೆ. ಬಟ್ ಇದರಲ್ಲಿ ಫುಲ್ಲು ಕೋಡಿಂಗು.
ಓಕೆ ನಂಗೆ ಕೋಡಿಂಗ್ ಅಂದ್ರೆ ಓಕೆ, ನನಗೆ ಸ್ವಲ್ಪ ಹೈ ಪ್ಯಾಕೇಜ್ ಬೇಕು ಅಂದ್ರೆ ಈ 3 ಕೋರ್ಸ್ದಲ್ಲಿ ಹೈ ಪ್ಯಾಕೇಜ್ ಬರೋದು ಅಂದ್ರೆ ಡೇಟಾ ಇಂಜಿನಿಯರಿಂಗ್. ಓಕೆ, ಒಂದು ಎಕ್ಸಾಂಪಲ್, ಒಂದು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ 25 ತನಕನೂ ಬರುತ್ತೆ. ಇಲ್ಲ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನಿಮ್ಗೆ 15-16 ಲಕ್ಷ ತನಕನೂ ಬರುತ್ತೆ ಪರ್ ಆನಮ್, ಪರ್ ಇಯರ್ ಬರುತ್ತೆ. ಸೊ ಇದ್ರಲ್ಲಿ ಏನ್ ಕಲಿತೀವಿ ಅಂದ್ರೆ, ಸೊ ಈ ಪವರ್ ಬಿಗೂ ಡೇಟಾ ಸೈನ್ಸ್ಗೂ ಡೇಟಾ ಬೇಕಲ್ವಾ, ಆ ಡೇಟಾ ಕ್ಲೀನ್ ಆಗಿರಲ್ಲ. ಸೊ ಆ ಡೇಟಾ ಬೇರೆ ಬೇರೆ ಕಡೆ ಇರುತ್ತೆ, ಅದನ್ನೆಲ್ಲ ನಾವು ಒಂದ್ ಕಡೆ ತಂದು ಅದನ್ನ ಕ್ಲೀನ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದನ್ನ ನಾವು ಬೇರೆಯವ್ರು ಕಳಿಸ್ಬೇಕಲ್ವಾ, ಅದನ್ನೇ ಡೇಟಾ ಇಂಜಿನಿಯರಿಂಗ್ ಅಂತಾರೆ. ಸೊ ಇದೆರಡಕ್ಕೂ ಬೇಸು ಡೇಟಾ ಇಂಜಿನಿಯರಿಂಗ್. ಸೊ ಡೇಟಾ ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಆಗಿ ನಾವು ಕ್ಲೌಡ್ ಓದ್ತೀವಿ. ಸೊ ಒನ್ ಆಫ್ ದಿ ಕ್ಲೌಡ್ ನಾವು ಓದೋದು ಯಾವುದು ಅಂದ್ರೆ ಅಜೂರ್. ಸೊ ಇದು ಕೋಡಿಂಗ್ ಇದ್ರು ಓಕೆ, ಪರವಾಗಿಲ್ಲ, ನಾನು ಕಲಿತೀನಿ. ಸ್ವಲ್ಪ ಕಷ್ಟ ಇರುತ್ತೆ, ಓಕೆ, ಅದನ್ನು ಕಲಿತೀನಿ. ಬಟ್ ನಂಗೆ ಹೈ ಪ್ಯಾಕೇಜ್ ಬೇಕು ಅನ್ನೋರು ಅಜೂರ್ ಡೇಟಾ ಇಂಜಿನಿಯರಿಂಗ್ ಕಲಿರಿ, ಆಯ್ತಾ. ಸೊ ಇದು 3 ಕೋರ್ಸ್ ಆಯ್ತಲ್ವಾ. ಸೊ ನಾವು ಮುಂದೆ ಇಲ್ಲಿ ಹೋಗೋಣ. ಇಲ್ಲಿ ಪವರ್ ಪ್ಲಾಟ್ಫಾರ್ಮ್ ಅಂತ, ಇಲ್ಲಿ ಪವರ್ ಬಿ ಮಾತ್ರ ಕಲಿತೀವಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಮೈಕ್ರೋಸಾಫ್ಟ್ ಪವರ್ ಬಿ ಜೊತೆಗೆ ಬೇರೆ ಎಷ್ಟೊಂದು ಟೂಲ್ಸ್ ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಪವರ್ ಆಪ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಪವರ್ ಆಪ್ಸ್ ಇಟ್ಕೊಂಡು ಏನ್ ಮಾಡ್ಬೋದು, ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು. ಪವರ್ ಪೇಜಸ್ ಅಂತ ಒಂದು ಕೊಟ್ಟಿದ್ದಾರೆ. ಪವರ್ ಪೇಜಸ್ ಇಂದ ಏನ್ ಮಾಡ್ಬೋದು, ವೆಬ್ಸೈಟ್ ಬಿಲ್ಡ್ ಮಾಡ್ಬೋದು. ಆಮೇಲೆ ಪವರ್ ವರ್ಚುವಲ್ ಏಜೆಂಟ್ ಅಂತ ಒಂದಿದೆ, ಅದ್ರಲ್ಲಿ ಚಾಟ್ ಬೋಟ್ ಬಿಲ್ಡ್ ಮಾಡ್ಕೊಬಹುದು. ಈ ತರ ಎಲ್ಲದಕ್ಕೂ ಒಂದೊಂದು ಟೂಲ್ ಕೊಟ್ಟಿದ್ದಾರೆ. ಟೋಟಲಿ 5 ಟೂಲ್ ಇದೆ. ಈ 5 ಟೂಲು 5 ಡಿಫ್ರೆಂಟ್ ಯೂಸ್ ಕೇಸ್ಗೆ, ಒಂದು ಚಾಟ್ ಬಾಟ್, ಒಂದು ಆಟೋಮೇಷನ್, ಒಂದು ರಿಪೋರ್ಟಿಂಗ್, ಈ ತರ ಎಲ್ಲ ಇರುತ್ತೆ. ಇದನ್ನೆಲ್ಲ ಕಲಿತೀರಾ. ಇದು ಅಷ್ಟೇ, ಲೋ ಕೋಡಿಂಗ್ ಅವರೇ ನೋ ಕೋಡಿಂಗ್ ಅಂತಾರೆ. ಸೊ ಅಂದ್ರೆ ಸ್ವಲ್ಪ ಚಿಕ್ಕ ಕೋಡ್ ಬರೆದ್ರೆ ಓಕೆ, ಅದ್ರಲ್ಲಿ ಏನು ಅಷ್ಟೇನ್ ಕಷ್ಟ ಇರಲ್ಲ, ಎಲ್ಲರೂ ಬರಿಬಹುದು, ಆಯ್ತಾ. ಒಂಥರ ಎಕ್ಸ್ಪ್ರೆಷನ್ಸ್ ಎಕ್ಸೆಲ್ ಫಾರ್ಮುಲಾಸ್ ತರ ಇರುತ್ತೆ, ಎಲ್ಲರೂ ಬರಿಬಹುದು. ಸೊ ಇದು ಇಂದ್ರಜಿತ್ ಸಿಂಗ್ ಅಂತ ಒಬ್ರು ಟ್ರೈನರು. ಸೊ ಇವರು ತುಂಬಾ ವರ್ಷದಿಂದ ಇದರಲ್ಲೇ ಕೆಲಸ ಮಾಡ್ತಾ ಇದಾರೆ. ಸೊ ಅವರು 18 ಸೆಪ್ಟೆಂಬರ್ ಈ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದಾರೆ. 7:30 ಇರುತ್ತೆ, ಇದು ಸಾಯಂಕಾಲ ಬ್ಯಾಚು. ಅದೇ ನಾನು ಹೇಳ್ದಂಗೆ ಫಸ್ಟ್ 5 ಡೇಸ್ ನೀವು ಅಟೆಂಡ್ ಮಾಡ್ಕೊಳ್ಳಿ. ಎಲ್ಲಾ ಕೋರ್ಸು ಫಸ್ಟ್ 5 ಡೇಸ್ ಅಟೆಂಡ್ ಮಾಡಿ ನಿಮ್ಗೆ. ಸೊ ಟೋಟಲಿ ನಿಮ್ಗೆ ನೋಡಿದ್ರೆ 25 ಕ್ಲಾಸ್ ನಿಮ್ಗೆ ಫ್ರೀ ಆಗಿ ಇಲ್ಲೇ ಬರುತ್ತೆ. ಬಟ್ 25 ಕ್ಲಾಸ್ ಒಂದೊಂದು ಕೋರ್ಸಲ್ಲೂ 5 ಇರುತ್ತಲ್ವಾ, ಅಟೆಂಡ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗಿದೆ, ನಿಮ್ಗೆ ಯಾವ್ದು ಅರ್ಥ ಆಗ್ತದೆ, ಮೇನ್ ನಿಮ್ಗೆ ಅರ್ಥ ಆಗ್ಬೇಕು ಅಲ್ವಾ. ಸೊ ಇಂಡಿಯಲ್ಲಿ ನೋಡಿದ್ರೆ 80% ಆಫ್ ದ ಪೀಪಲ್ ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ಇಷ್ಟನೇ ಇಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನೀವು ಯಾವ್ದ್ರಲ್ಲಿ ಸ್ವಲ್ಪ ಫೋಕಸ್ ಮಾಡ್ಬೋದು, ಎಲ್ಲರಲ್ಲೂ ಜಾಬ್ ಆಪರ್ಚುನಿಟೀಸ್ ಹೆಂಗಿದೆ ಅಂತ ನೀವು ಟ್ರೈನರ್ ಎಲ್ಲ ಕೇಳ್ಕೊಂಡು ಆಮೇಲೆ ಮುಂದುವರಿಸಿ, ಆಯ್ತಾ. ಸೊ ಇದು ಪವರ್ ಪ್ಲಾಟ್ಫಾರ್ಮ್. ಇದೆಲ್ಲ ಆದ್ಮೇಲೆ ಒನ್ ಆಫ್ ದಿ ಎವರ್ ಗ್ರೀನ್ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಜಾವಾನೇ. ನೀವು ಯಾವುದೇ ಹೊಸ ಟೆಕ್ನಾಲಜೀಸ್ ಬರಲಿ, ಜಾವಾ ಇಸ್ ಆಲ್ವೇಸ್ ಜಾವಾ, ಆಯ್ತಾ. ಸೊ ವೆಬ್ ಅಪ್ಲಿಕೇಶನ್, ಒಂದು ISRTC ವೆಬ್ಸೈಟ್ ಬಿಲ್ಡ್ ಮಾಡಬೇಕು, ICSC ವೆಬ್ಸೈಟ್ ಬಿಲ್ಡ್ ಮಾಡಬೇಕು, ಒಂಥರ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬೇಕು ಅಂದ್ರೆ ನೀವು ಯಾವಾಗ್ಲೂ ಜಾವಾ ಕಲಿಬಹುದು. ಸೊ ಜಾವಾ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಅವ್ರು ಮಾತ್ರ ಕಲೀರಿ, ಬಿಕಾಸ್ ನೀವು ಒಂದೊಂದು ಲೈನ್ ಬರೆಯೋದು ಕೋಡಿಂಗ್ಗೆ ಅಲ್ವಾ. ಸೊ ಇದು ಫ್ರೆಶರ್ಸ್ ಇಂದ ಎಲ್ಲರೂ ಕಲಿಬಹುದು. ಬಟ್ ಮೇನ್ಲಿ ಓಕೆ, ಕಾಲೇಜ್ ಪಾಸ್ ಔಟ್ ಇಂದ ಆಗಿದ್ದೀನಿ, ನಂಗೆ ಆಲ್ರೆಡಿ ಸಿ ಬರುತ್ತೆ, C++ ಬರುತ್ತೆ, ಸ್ವಲ್ಪ ಕೋಡಿಂಗ್ ಬರುತ್ತೆ, ನಾವು ಎಲ್ಲ ಸ್ಟಾರ್ಟಿಂಗ್ ಇಂದ ಹೇಳ್ಕೊಡ್ತೀವಿ, ಆಯ್ತಾ. ಫ್ರಮ್ ಸ್ಕ್ರಾಚ್ ಹೇಳ್ಕೊಡ್ತೀವಿ. ಇಲ್ಲ ನಾನು ಆದ್ರೂ ಸ್ವಲ್ಪ ನಂಗೆ ಇಂಟ್ರೆಸ್ಟ್ ಇದೆ ಅನ್ನೋರು ಜಾವಾ ಕಲೀರಿ. ಜಾವಾ ಇಸ್ ಎವರ್ ಗ್ರೀನ್ ಅಲ್ಲ. ಇನ್ನೊಂದು 10 ವರ್ಷ ಆದ್ರೂ ಜಾವಾಗ ಓಪನಿಂಗ್ ಇದ್ದೇ ಇರುತ್ತೆ. ಬಟ್ ಏನು ಒಂದಂದ್ರೆ ಜಾವಾಗ ಜಾಸ್ತಿ ಜನ ಜಾಸ್ತಿ ಓಪನಿಂಗ್ಸ್ ಇರುತ್ತೆ, ಜಾಸ್ತಿ ಜನಕ್ಕೂ ಗೊತ್ತಿರುತ್ತೆ. ಸೊ ಕಾಂಪಿಟೇಷನ್ ಇರುತ್ತೆ, ನೀವು ಅದನ್ನ ಕಲಿಬೇಕು. ಸೊ ಇಲ್ಲಿ ನಾವು ಮೇನ್ ಕೋರ್ ಜಾವಾ ಇಂದ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡೋ ಅಷ್ಟು ಎಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನ ನೀವು ಕಲೀರಿ. ಸೊ ಇದು ಮಿಸ್ಟರ್ ಕುಮಾರ್ ಅಂತ ಟ್ರೈನರು, ಅವರು IIT ಓದಿದ್ದಾರೆ. ಸೊ ಅವ್ರು ಅಮೆಝಾನ್ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಷ್ಟೇ, ಇದು ಬೆಳಗ್ಗೆ ಬ್ಯಾಚ್ ಇದೆ ಆಕ್ಚುಲಿ. ಇದು ಸೆಪ್ಟೆಂಬರ್ 2 ಇಂದ ಸ್ಟಾರ್ಟ್ ಆಗ್ತಾ ಇದೆ, ಓಕೆನಾ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಜಾವಲ್ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಇದು ಹೋಗ್ಬೋದು, ಆಯ್ತಾ. ಸೊ ಇದು 5 ಕೋರ್ಸು ಈ ತಿಂಗಳು ಸ್ಟಾರ್ಟ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಫಸ್ಟ್ ಟೈಮ್ KSR ಅಲ್ಲಿ ಒಂದು ಕಾಂಪಿಟೇಷನ್ ತರ ಒಂದು ಆರ್ಗನೈಸ್ ಮಾಡ್ತಿದ್ವಿ. ಇದೇನಂದ್ರೆ ಹ್ಯಾಕರ್ಥಾನ್. ಸೊ ಇವಾಗ ಏನಂದ್ರೆ ಎಲ್ಲ ನೀವು ಓದಿದ್ದೀರಾ, ಬಟ್ ನನ್ಗೆ ರಿಯಲ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಹೆಂಗ್ ಪ್ರಾಜೆಕ್ಟ್ಸ್ ಮಾಡೋದು. ನೀವು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಹೇಳ್ಕೊಟ್ಟಿರ್ತೀರಾ, ರಿಯಲ್ ಟೈಮ್ ಅಲ್ಲಿ ಒಂದು ಹೇಳ್ಕೊಟ್ಟಿದ್ದೀವಿ, ಅದೆಲ್ಲ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಅಂತಾನೆ ಈ ಸ್ಪೆಸಿಫಿಕ್ ಆಗಿ ಪವರ್ BI ಪ್ರಾಜೆಕ್ಟ್ ಅಂತ ಒಂದು ಕೊಟ್ಟಿದ್ವಿ. ಪ್ರಾಬ್ಲಮ್ ಸ್ಟೇಟ್ಮೆಂಟು ಮತ್ತೆ ಏನ್ ಮಾಡ್ಬೇಕು, ಡೇಟಾ ಸೆಟ್ ಎಲ್ಲ ಕೊಟ್ಬಿಡ್ತೀವಿ. ನೀವು ಅದನ್ನ ಚಾಲೆಂಜ್ ತಗೊಬೇಕು. 1 ತಿಂಗಳು ಟೈಮ್ ಕೊಡ್ತೀವಿ. ಆ 1 ತಿಂಗಳಲ್ಲಿ ಯಾರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತಾರೆ ಆಪರ್ಚುನಿಟಿ, ಆ ಫುಡ್ ಅಂಡ್ ಬೆವರೇಜ್ ಇಂಡಸ್ಟ್ರಿ, ಫುಡ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ, ಝೊಮ್ಯಾಟೊ, ಸ್ವಿಗ್ಗಿ ತರ ನಂಗೆ ಏನು ಗೊತ್ತಿಲ್ಲ ಅಂದ್ರೆ ನೀವು ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ರೆಸ್ಯೂಮ್ಗೆ ಆಡ್ ಆಗುತ್ತೆ, ನಿಮ್ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಬಹುದು. ನಾಳೆ ಯಾವ್ದೋ ಒಂದು ಕಂಪನಿ ಬಂದ್ರೆ ಹಿಂಗ್ ಕಂಪನಿ ಹತ್ರ ಚಾಲೆಂಜಸ್ ನಾನು ಮಾಡಿದ್ದೀನಿ, ನಾನು ಗೆದ್ದಿದ್ದೀನಿ ಅಂದ್ರೆ ಇಟ್ಸ್ ಅ ವ್ಯಾಲ್ಯೂ ಆಡ್ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನ ಹೇಳ್ತೀನಿ, ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗ್ ಕಾಂಪಿಟೇಷನ್, ಫ್ರೀ ಕಾಂಪಿಟೇಷನ್ ಯಾರು ಬೇಕಾದ್ರೆ ಎನ್ರೋಲ್ ಆಗಿ ಯಾರು ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಫಸ್ಟ್ ಪ್ರೈಸ್ ಬರೋರಿಗೆ ಸ್ವಲ್ಪ ಕ್ಯಾಶ್ ಅಮೌಂಟ್ ಕೊಡ್ತೀವಿ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಹೇಳ್ತೀನಿ. ಬಟ್ ಈ ತಿಂಗಳು ನಾವು 5 ಕೋರ್ಸ್ ಸ್ಟಾರ್ಟ್ ಮಾಡ್ತಿದೀವಿ, ಒಂದು ಒಳ್ಳೆ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಎಲ್ಲನೂ ಫ್ರೀನೇ, ಯೂಸ್ ಮಾಡ್ಕೊಳ್ಳಿ ಅಲ್ವಾ. ಎಲ್ಲ ಬೇರೆ ಕಡೆ ಹೋದ್ರೆ ನಿಮ್ಗೆ ಡೇ 1 ನಿಮ್ಗೆ ಫೀಸ್ ಕೇಳ್ತಾರೆ, ಇಲ್ಲಿ ಹಂಗಿಲ್ಲ. ಫಸ್ಟ್ ಒಂದು 5 ದಿವಸ ನೀವು ಅಟೆಂಡ್ ಮಾಡಿ, ಇಷ್ಟ ಆದ್ರೆ ಮಾತ್ರ ನೀವು ಜಾಯಿನ್ ಮಾಡ್ಕೊಳ್ಳಿ, ಓಕೆ. ಸೊ ಇದು ಅಪ್ಡೇಟು. ಇನ್ನೊಂದು ವಿಡಿಯೋದಲ್ಲಿ ನಾನು ಆ ಕಾಂಪಿಟೇಷನ್ ಬಗ್ಗೆ ಹೇಳ್ತೀನಿ, ಓಕೆನಾ.
ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್‌ನ.